ಸಿ.ಟಿ. ರವಿ ಕೇಸು ಕಾನೂನಾತ್ಮಕವಾಗಿ ಅದು ವಿಧಾನ ಪರಿಷತ್ ಒಳಗಡೆ ನಡೆದಿರುವಂಥ ಘಟನೆ. ವಿಧಾನ ಪರಿಷತ್ತು ಅದರದೇ ಆದಂಥ ಕಾನೂನುಗಳಿದೆ, ಅದರದೇ ಆದಂಥ ಕೋರ್ಟಲ್ಲೂ ನೆನ್ನೆ ಚರ್ಚೆ ಆಗಿದೆ, ಅದರದೇ ಆದಂಥ ಕಾನೂನಿದೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಾಗ ತೋಳು ಎಳೆದು ಪೊಲೀಸವ್ರ ಮೇಲೆಲ್ಲ ಹಲ್ಲೆ ಮಾಡಿದ್ರು. ಬಾಗಲ್ನ ಕೆಂಗಲ್ ಹನುಮಂತಯ್ಯ ಕಟ್ಟಿದ್ದ ವಿಧಾನಸೌಧ ಬಾಗಲ್ನೆಲ್ಲ ಒದ್ದು ಹಾಕಿದ್ರು. ಅದೆಲ್ಲ ವಿಜುವಲ್ಸ್ ಇದೆ. ಅವ್ಯಾಚ ಶಬ್ದಗಳ ಪದಗಳ ಉಪಯೋಗ ಮಾಡಿದ್ರು. ನಾವೇನ ಕಂಪ್ಲೇಂಟ್ ಕೊಟ್ರ ಪೊಲೀಸ್ ಸ್ಟೇಷನ್ಗೆ ಹೋಗಿ? ಕೊಡ್ಲಿಲ್ಲಲ್ಲ. ಅದೆಲ್ಲ ವಿಧಾನಸಭೆ ಒಳಗಡೆನೆ ಮೀಟಿಂಗ್ ಇದೆ, BSc, ಅಲ್ಲೇ ಮಾತಾಡಬೇಕು. ಸ್ಪೀಕರ್ ಇದ್ದಾರೆ, ಅವ್ರಿಗೆ ಅಧಿಕಾರ ಇದೆ. ಆ ವ್ಯಕ್ತಿ ಮೇಲೆ ಕ್ರಮ ತೆಗೆದುಕೊಳ್ಳೋ ಅಧಿಕಾರ ಸ್ಪೀಕರ್ ಅವ್ರಿಗಿದೆ. ಅದು ಒಂದು ರೀತಿ ನ್ಯಾಯಾಂಗದ ಸ್ಥಾನ. ಅದನ್ನು ಕೂಡ ಅವ್ರ ಮೇಲೆ ಸಸ್ಪೆಂಡ್ ಮಾಡೋ ಅಧಿಕಾರ ಇದೆ. ಸ್ಪೀಕರ್ಗೆ ಸಸ್ಪೆಂಡ್ ಮಾಡೋ ಅಧಿಕಾರ ಇದೆ, ವಜಾ ಮಾಡೋ ಅಧಿಕಾರ ಇದೆ. ಅಲ್ಲಿ ಮಾಡೋದನ್ನು ಬಿಟ್ಬಿಟ್ಟು ಆ ಜ್ಯೂರಿಸ್ಟ್ರಿಕ್ಷನ್ನೇ ಅಲ್ಲ, ಅದು ಪೊಲೀಸ್ ಸ್ಟೇಷನ್ನು ಆ ಜ್ಯೂರಿಸ್ಟ್ರಿಕ್ಷನ್ನೇ ಅಲ್ಲ. ವಿಧಾನಸೌಧ ಜ್ಯೂರಿಸ್ಟ್ರಿಕ್ಷನ್ ಘಟನೆ ನಡೆದ್ರೆ ಯಾವುದೋ ಜ್ಯೂರಿಸ್ಟ್ರಿಕ್ಷನಲ್ಲಿ ಕಂಪ್ಲೇಂಟ್ ಮಾಡ್ತೀರಾ, ಆಮೇಲೆ ಯಾವುದೋ ಜ್ಯೂರಿಸ್ಟ್ರಿಕ್ಷನ್ಗೆ ಎತ್ಕೊಂಡೋಗಿ ಸ್ಟೇಷನಲ್ಲಿ ಇಡ್ತೀರಾ. ಆಮೇಲೆ ರಾತ್ರಿ ಎಲ್ಲ ಇದು ಟೂರಿಂಗ್ ಟ್ಯಾಕ್ಸ್ ಥರ ಪ್ರವಾಸೋದ್ಯಮ ಇಲಾಖೆಗೆ ಹೇಳ್ಬಿಟ್ಟು ಸಿ.ಟಿ. ರವಿಯವರು ಈ ಏರಿಯಾಗಳನ್ನು ನೋಡಿಲ್ಲ, ಅವರು ಕಬ್ಬನ್ ಗದ್ದೆ ನೋಡಿಲ್ಲ, ಕ್ವಾರಿ ನೋಡಿಲ್ಲ, ಫಾರೆಸ್ಟ್ ನೋಡಿಲ್ಲ ಅಂತ ಎಲ್ಲ ತೋರಿಸ್ಕೊಂಬಂದ್ರಲ್ಲ. ಥ್ಯಾಂಕ್ ಯು. ಗ್ಯಾರಂಟಿ ಈ ಥರ ಅಧಿಕಾರಿಗಳು IPS ಮಾನ ತೆಗೆದಿದ್ದಾರೆ. ಇವತ್ತು ಆ IPS ಅನ್ನೋ ಒಂದು ಘನತೆ ಗೌರವವನ್ನು ಹಾಳು ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ಸಿನ ಆಫೀಸ್ಗಳಾಗೋಗ್ಬಿಟ್ಟಿದೆ. ನಾನಲ್ಲಿ 5 ಗಂಟೆ ಇದ್ದೆ, ನಾನು ಛಲವಾದಿ. 5 ಗಂಟೆಯಲ್ಲಿ 50 ಫೋನು, ಕಿವಿಯಲ್ಲಿ ಅವನು ಫೋನ್ ಬಿಟ್ಟು ಇಳಿದೇ ಇಲ್ಲ ಕಮಿಷನರ್. ಅದಕ್ಕೆ ನಾನು CBI ತನಿಖೆಯನ್ನು ಕೇಳಿದ್ದೀನಿ. ಅವನಿಗೆ ಬಂದಂಥ ಕಾಲುಗಳು ಯಾರದು, ಯಾರ್ಯಾರು ಮಾಡಿದ್ರು, ಮಂತ್ರಿಗಳು ಯಾರು ಮಾಡಿದ್ರು, ಅಧಿಕಾರಿಗಳು ಐಆರ್ ಅಧಿಕಾರಿಗಳು ಯಾರು ಮಾಡಿದ್ರು, ಪೊಲಿಟಿಷಿಯನ್ಸ್ ಯಾರು ಮಾಡಿದ್ರು, ಇದೆಲ್ಲ ತನಿಖೆ ಆದರೆ ಇದರಿಂದ ರಾಜಕಾರಣ ಇದೆಯೋ ಇಲ್ಲೋ ಅನ್ನೋದು ಪ್ರೂವ್ ಆಗ್ತದೆ. ಅದರಿಂದ CBI ತನಿಖೆ ಮಾಡಿದ್ರೆ ಯಾರ್ಯಾರು ಫೋನ್ ಮಾಡಿದ್ರು ಅಂತ ಗೊತ್ತಾದರೆ ಇದರ ಬಣ್ಣ ಬಯಲಾಗ್ತದೆ. ಈ ವಿಚಾರವಾಗಿ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗ್ತದೆ. ಅದಕ್ಕೆ ಈ CBI ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಾವು ಈಗಾಗಲೇ ರಾಜಕೀಯವಾಗಿ ಅವ್ರು ಹೇಳಿದ್ದಾರೆ ನೆನ್ನೆ ಸ್ಟೇಟ್ಮೆಂಟಲ್ಲಿ, ಏನೇ ಮಾಡಿದ್ರು ನನ್ನ ಮೇಲೆ ಹೇಳ್ತಾರೆ ಅಂತ. ನಾನೇ ಕಾರಣ ಅಂತ. ನೀ ಅಧಿವೇಶನದಲ್ಲೇ ಹೇಳ್ಬಿಟ್ಟಿದೆಯಲ್ಲಪ್ಪ, ಒದ್ದು ಕಿತ್ಕೊಂತೀನಿ ಅಂತ. ಅದಕ್ಕೆ ನಿನ್ನ ಮೇಲೆ ಎಲ್ಲರೂ ಹೇಳೋದು. ಮುಖ್ಯಮಂತ್ರಿ ಪದವಿನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ಮೇಲೆ ಇನ್ಯಾರ ಮೇಲೆ ಹೇಳ್ತಾರೆ? ಎಲ್ಲರೂ ಕೂಡ. ಮತ್ತೆ ನೀವು ಹೇಳಿಲ್ಲ ಅಂದರೆ ಪೊಲೀಸವ್ರಿಗೆ ಈ ಥರ ಟೂರಿಂಗ್ ಟ್ಯಾಕ್ಸ್ ನಡೆಸೋಕ್ಕೆ ಐಡಿಯಾಸ್ ಹೆಂಗೆ ಬರ್ತೈತೆ ರೀ? ಅಂದರೆ ಈಗ ಇದು ಪೊಲೀಸ್ ಮ್ಯಾನ್ಯುಯಲ್ ಇದೆ. ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಪೊಲೀಸರಿಗೆ ಒಂದು ಮ್ಯಾನ್ಯುಯಲ್ ಇರ್ತೈತೆ. ಒಬ್ಬ ಅಪರಾಧಿನ ಅರೆಸ್ಟ್ ಮಾಡಿದ ತಕ್ಷಣ ಏನು ಕ್ರಮ ತೆಗೆದುಕೊಳ್ಬೇಕು ಅಂತ ಮ್ಯಾನ್ಯುಯಲ್ ಇದೆ. ಅವ್ನು ಮನ್ಸಿಗೆ ಬಂದಂಗೆ ಮಾಡೋಕ್ಕಾಗಲ್ಲ. IO ನೇಮಕ ಮಾಡಬೇಕು. ಅದಕ್ಕೆ ಫಸ್ಟು IO, ಅದು DYSP ಲೆವೆಲ್ ಇರ್ತಾರೆ. ಅವನು ಯಾರ ಮಾತು ಕೇಳಂಗಿಲ್ಲ. IO ಅವನು ಕೊಡೋದೇ ಕೋರ್ಟ್ಗೆ ಹೋಗೋದು. ಕಮಿಷನರ್ ಕೊಡೋದು ಹೋಗಲ್ಲ, DG ಕೊಡೋದು ಹೋಗಲ್ಲ, ಮಂತ್ರಿ ಕೊಡೋದು ಕೋರ್ಟ್ಗೆ ಹೋಗಲ್ಲ. IO ಏನು ಬರೆದಿರ್ತಾನೋ ಅದೇ ಕೋರ್ಟ್ಗೆ ಹೋಗೋದು. ಜಡ್ಜ್ಮೆಂಟ್ ಬರೋದು IO ರಿಪೋರ್ಟ್ ಮೇಲೇ ಜಡ್ಜ್ಮೆಂಟ್ ಬರೋದು ನನಗೆ ಗೊತ್ತಿರೋ ಪ್ರಕಾರ. ಮತ್ತು ಅವನ ಮೇಲೆ ಯಾರೂ ಒತ್ತಡ ಹಾಕೋಕ್ಕಾಗೋದೇ ಇಲ್ಲ. ಬೇರೆ ಐಆರ್ ಅಧಿಕಾರಿಗಳು ಅಂಥದ್ರಲ್ಲಿ ಅವ್ರಿಗೆ ಕಮಿಷನರು ಅವನ ಜ್ಯೂರಿಸ್ಟ್ರಿಕ್ಷನ್ ಅಲ್ಲದೆ ಇರೋಂಥ ಸ್ಟೇಷನ್ನಲ್ಲಿ ಹೆಂಗೆ ಕೂತ್ಕೊಂಡ ಹೋಗಿ 5 ಅವರ್? ಹೂ ಗಿವನ್ ಆರ್ಡರ್? ನಿನಗೆ DG ಏನಾನ ಆರ್ಡರ್ ಕೊಟ್ಟಿದ್ರಾ? ನೀವು ಒಂದು ಸ್ಟೇಷನಿಂದ ಒಂದು ಸ್ಟೇಷನ್ ವೆಪನ್ ಹೋಗ್ಬೇಕಾದ್ರೂ
ಗೌರ್ಮೆಂಟ್ ಆರ್ಡರ್ ಬೇಕು. ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಕಾನ್ಸ್ಟೇಬಲ್ ಹೋಗ್ಬೇಕಾದ್ರೂ ಆರ್ಡರ್ ತಗೊಬೇಕು. ನೀನು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನಮ್ಮ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ಗೆ ಹೋಗ್ಬೇಕಾದ್ರೆ ಆ ರಾಜ್ಯದ ಪರ್ಮಿಷನ್ ತಗೊಂತೀರಿ. ಏನು ಇಲ್ದಿರ ಅವು ಕಮಿಷನರು 5 ಅವರ್ ಬಂದು ಕೂತ್ಕೊಂತಾನೆ. ಯಾರಲ್ಲಿ SP ಇರಬೇಕಾಯಿತು ಆ SP ಕಾಣೆ ಆಗ್ಬಿಟ್ಟವನೆ, ಪತ್ತನೇ ಇಲ್ಲ. 2 ದಿನ SP ಪತ್ತನೇ ಇಲ್ಲ, ನೋಡೇ ಇಲ್ಲ ನಾನು. ಅಂದರೆ ಇದು ರಾಜಕೀಯದ ಒತ್ತಡ ಅಲ್ಲದೆ ಇನ್ನೇನು? ರಾಜಕೀಯದ ಚಿತಾವಣೆ ಇಲ್ಲ ಅಂದರೆ ಇವ್ರು ಹೆಂಗೆ ಇಷ್ಟೆಲ್ಲ ಮಾಡ್ತಾರೆ? ಮ್ಯಾನ್ಯುಯಲ್ ಏನಿದೆ ಕಾನೂನು ಪ್ರಕಾರ ಅರೆಸ್ಟ್ ಆದಮೇಲೆ ಅವ್ರನ್ನ ಕರ್ಕೊಂಡೋಗ್ಬೇಕು, ಆಸ್ಪತ್ರೆಗೆ ಕರ್ಕೊಂಡೋಗಿ ಮೆಡಿಕಲ್ ಚೆಕಪ್ ಮಾಡಿಸ್ಬೇಕು, ಕರ್ಕೊಂಡೋಗಿ ಸೀದಾ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಕೋರ್ಟು ಮುಚ್ಚಿದ್ರೆ ಅವ್ರ ಮನೆಗೆ ತಗೊಂಡೋಗಿ ಪ್ರೊಡ್ಯೂಸ್ ಮಾಡಬೇಕು. ಅಲ್ಲಿನ ನ್ಯಾಯಾಧೀಶರು ಜಡ್ಜ್ ಮಾಡ್ತಾ ಇವ್ರಿಗೆ ಬೇಲ್ ಕೊಡ್ಬೇಕಾ ಇಲ್ಲ ಜೈಸಿಗೆ ಕಳಿಸ್ಬೇಕಾ ಅದನ್ನು ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಇಲ್ಲೇನೂ ಇಲ್ಲ, ಎಲ್ಲ ಇವರೇ ಮಾಡ್ತಾವ್ರೆ. ರಾಜಕಾರಣಿಗಳು ಇಲ್ಲಿ ಫೋನ್ ಹಾಕೋದು. ಅಲ್ಲಿ ನಾನು CT ರವಿ ಹೇಳೋದಲ್ಲ, ಆ ಫಾರೆಸ್ಟ್ ಕಬ್ಬನ್ ಗದ್ದೆಗೆ ನಿಲ್ಸಿದ್ರಂತೆ 1 ಅವರ್ ಆದಮೇಲೆ ಫೋನ್ ಬಂತಂತೆ, ಎತ್ಕೊಂಡೋಗಿ ತಿರ್ಗಾ ಕ್ವಾರೆ ಒಳಗೆ ತೊಗೊಂಡೋಗಿ ನಿಲ್ಲಿಸ್ಬಿಟ್ರಂತೆ. ತಿರ್ಗಿ ಫೋನ್ ಬಂತಂತೆ, ಕ್ವಾರೆ ಗದ್ದೆಯಿಂದ ತಗೊಂಡೋಗಿ ಫಾರೆಸ್ಟಾಗಿ ನಿಲ್ಲಿಸ್ತಂತೆ. ಆಮೇಲೆ ಫೋನ್ ಬಂತು, ಆ ತಾಲೂಕು ತಗೊಂಡೋಗಿ ಈ ತಾಲೂಕು ತಗೊಂಡು, ಹಿಂಗೆ ಎಲ್ಲ ತಾಲೂಕುಗಳು ಸುತ್ತಿಸಿ ಕೊನೆಯಲ್ಲಿ ಕರ್ಕೊಂಬಂದಿರೋದು. ಅವ್ರಿಗೆ ಕುಡಿಯೋಕ್ಕೆ ನೀರು ಕೊಡದೆ, ಊಟ ಕೊಡದೆ, ಈ ಥರದ್ದೆಲ್ಲ ಒಂದು ಕಾನೂನನ್ನು ಕೈಗೆ ತಗೊಂಡಿರೋದು ಸ್ಪಷ್ಟವಾಗಿದೆ. ಅದಕ್ಕೋಸ್ಕರ ಹೈಕೋರ್ಟ್ ಛೀಮಾರಿ ಹಾಕಿದೆ ಇವ್ರಿಗೆ. ಎಲ್ಲಿದ್ದರೆ ಅಲ್ಲೇ ಬಿಡುಗಡೆ ಮಾಡಿ. ಈಗ ಪಾಕಿಸ್ತಾನ್ ಜಿಂದಾಬಾದ್ ಅಂದರು ಇದೇ ವಿಧಾನಸೌಧದಲ್ಲಿ. ಅವ್ರನ್ನ ಅರೆಸ್ಟ್ ಮಾಡಿದ್ರ ನೀವು? ನೋಟಿಸ್ ಕೊಟ್ರಿ ಅವ್ರಿಗೆ, ಪೊಲೀಸ್ ಸ್ಟೇಷನ್ ಕರೆದ್ರಿ, ಅವ್ರಿಗೆಲ್ಲ ಬಿರಿಯಾನಿ ಏನು ಬೇಕೋ ತರಿಸ್ಕೊಟ್ರಿ. ಆಮೇಲೆ ಸ್ಟೇಟ್ಮೆಂಟ್ ತಗೊಂಡು ಕಳಿಸ್ಬಿಟ್ರಿ ಅವ್ರನ್ನೆಲ್ಲ. ಯಾವಾಗ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬಂತು, ಇವರೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ದಂತ ಕದೀಮ್ರು ಅಂತೇಳಿ, ಆಮೇಲೆ ನಿಮ್ಮ ಆಕ್ಷನ್ ಶುರುವಾಯಿತು. CT ರವಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ? ನೋಟಿಸ್ ಕೊಡಬೇಕಾಯ್ತಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಅದರಲ್ಲಿ ಕ್ಲಿಯರ್ ಆಗಿದ್ದಾರೆ. 7 ವರ್ಷದ ಒಳಗಡೆ ಇರೋವಂಥ ಪನಿಷ್ಮೆಂಟ್ ಇರೋವಂಥ ಯಾವುದೇ ಕೇಸ್ ಇದ್ದರೆ ಅದಕ್ಕೆ ಬೇಲ್ ಕೊಡಬೇಕು. ಯಾರು ಕೊಟ್ಟಿದ್ದು? ಕೊಡಬೇಕು ಅನ್ನೋದು ಸ್ಪಷ್ಟವಾಗಿದೆ. ಮತ್ತೆ ನೋಟಿಸ್ ಕೊಡಬೇಕು ಅಂತ ಇದೆ. ಮರ್ಡರ್ ಆದಾಗ, ಈ ಥರ ಆದಾಗ ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ಬೋದು ಹೋಗಿ. ಬೇರೆ ಎಲ್ಲ ಕೇಸ್ಗೂ ನೋಟಿಸ್ ಕೊಡಬೇಕು ಅಂತಾನೆ ಇದೆ. ನೋಟಿಸೇ ಕೊಟ್ಟಿಲ್ಲ. ದರ ಅಂತ ಹೇಳ್ಕೊಂಡು ಹೋಗ್ತೀರಾ ವಿಧಾನಸೌಧದ ಒಳಗಡೆ ಬಂದು. ಯಾರ ಜ್ಯೂರಿಸ್ಡಿಕ್ಷನ್ ಅದು? ಸ್ಪೀಕರ್ ಜ್ಯೂರಿಸ್ಡಿಕ್ಷನ್ ಅಲ್ಲನಪ್ಪ, ಸಭಾಪತಿ ಜ್ಯೂರಿಸ್ಡಿಕ್ಷನ್. ಸ್ಟೆಪ್ಸಿಂದ ಹಿಡಿದು ಎಲ್ಲ ಸುತ್ತು ಅಲ್ಲಿರೋ ಜಾಗನೂ ಆಚೆನೂ ಎಲ್ಲ ಅವ್ರದ್ದೇ. ಅಲ್ಲೇನೇ ಸ್ಟ್ಯಾಚ್ಯೂ ಇಡಬೇಕಾಗಲಿ, ಏನೇ ಇರಬೇಕಾಗಲಿ ಎಲ್ಲ ಸಭಾಪತಿಗಳದ್ದೇ ತೀರ್ಮಾನ ಅಲ್ಲಿ. ಎತ್ಕೊಂಡು ಹೋದ್ರಿ ನೀವು, ಟೆರರಿಸ್ಟ್ ರೀತಿ ಎತ್ಕೊಂಡು ಹೋದ್ರಿ. ಇದೇ ಕೆಲಸನ ನೀವು ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡೋದಲ್ಲ, ಅವನ ಬಗ್ಗೆ ಯಾಕೆ ಮಾಡಲಿಲ್ಲ? ಅವ್ನು ಹಿಂಗೆ ಎತ್ಕೊಂಡು ಹೋಗ್ಬೇಕಾಯ್ತಲ್ಲ. ಅವನ್ನ ಯಾಕೆ ಒಳ್ಳೆ ರಾಜಾತಿಥ್ಯ ಕೊಟ್ಟು ಕರ್ಕೊಂಡು ಹೋದ್ರಿ? ಪಾಕಿಸ್ತಾನ ಜಿಂದಾಬಾದ್ ಅನ್ನೋರನ್ನ ಹಿಂಗೆ ಎತ್ತಾಕೊಂಡು ಹೋಗ್ಬೇಕಾಯ್ತಲ್ಲ ವಿಧಾನಸೌಧದಿಂದ. ಎತ್ತಾಕೊಂಡಿದ್ರೆ ವಿಜುವಲ್ ಕೊಡಿ, ನಂಗೆ ತೋರಿಸಿ, ಫೋಟೋ ತೋರಿಸಿ. ಅವ್ರನ್ನೆಲ್ಲ ಎತ್ತಾಕೊಂಡು ಹೋಗೋದಿರಲಿ, ಹತ್ರಕ್ಕೂ ಹೋಗಲ್ಲ ನೀವು. BJP ಅಂತ ಹೇಳಿದ್ರೆ, ಹಿಂದೂ ಅಂತ ಹೇಳಿದ್ರೆ ಅವ್ರು ಮಾತ್ರ ಎತ್ತಾಕೊಂಡಂಥ ಸಂಸ್ಕೃತಿ ಇದೆಯಲ್ಲ. ಈಗ ದೇಶದಲ್ಲಿ ನಿಮ್ಮನ್ನು ಒದ್ದೋಡಿಸಿದ್ದಾರೆ, ರಾಜ್ಯದಲ್ಲೂ ಒದ್ದೋಡಿಸುವಂಥ ಕಾಲ ಸನ್ನಿಹಿತ ಆಗಿದೆ. ಓಕೆ.